ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮಾ ಸುನಿಲ್ ವ್ಲಾಗ್ಸ್. ನಾನಿವತ್ತು ವರಮಹಾಲಕ್ಷ್ಮಿಗೆ ಅಪ್ಪರ್ ಬಾಡಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ದೊಡ್ಡನಾದ ಒಂದು ಅಗಲ ಬಾಯಿ ಇರತಕ್ಕಂಥ ಒಂದು ಪಾತ್ರೆಯನ್ನು ತೊಗೊಳ್ಬೇಕು. ಇದು ನಮ್ಮ ಲೋವರ್ ಬಾಡಿ, ಮತ್ತು ಆ ಬಿಂದಿಗೆ, ಕಳಶದ ಬಿಂದಿಗೆ ನಮ್ಮ ಅಪ್ಪರ್ ಬಾಡಿಯಾಗಿ ವರ್ಕ್ ಆಗುತ್ತೆ. ನೋಡಿ, ಇಲ್ಲಿ ನಮ್ಮ ಕಳಶದ ಬಿಂದಿಗೆಯನ್ನು ಪಾತ್ರೆ ಒಳಗೆ ಇಟ್ಟರೆ ಏನಿಲ್ಲ ಅಂದರೂ ಒಂದು 3 ಇಂಚಿನಷ್ಟು ಬಿಂದಿಗೆ ಆ ಪಾತ್ರೆಯ ಒಳಗಡೆ ಹೋಗಬೇಕು. ಸೊ ಆ ರೀತಿ ನಾವು ಪಾತ್ರೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ 2 ಕೋಲ್ ಬೇಕಾಗತ್ತೆ. ಒಂದು ಸ್ವಲ್ಪ ದೊಡ್ಡದಾಗಿರೋ ಕೋಲು, ಇನ್ನೊಂದು ಸ್ವಲ್ಪ ಚಿಕ್ಕದಾಗಿರೋ ಕೋಲನ್ನು ನೀವು ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಅಂತ ಏನೇ ಇಲ್ಲ. ನೀವು ಕಣ್ಣಳತೆಯಲ್ಲೇ ನೋಡಿಕೊಂಡು ನಿಮಗೆ ಅದು ಸೂಟಬಲ್ ಅನಿಸ್ಬೇಕು. ನಿಮ್ಮ ಬಿಂದಿಗೆಯ ಅಳತೆಗೆ, ಕಳಶದ ಬಿಂದಿಗೆಯ ಅಳತೆಗೆ ತಕ್ಕನಾಗಿ ನೀವು ಕಡ್ಡಿಗಳನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಒಂದು ಕಡ್ಡಿಯನ್ನು ಕಟ್ಕೊಳ್ತಾ ಇದ್ದೀನಿ. ಈ ಕಡ್ಡಿ ಯಾವುದೇ ರೀತಿ ಶೇಕ್ ಆಗದೆ ಇರೋ ರೀತಿ ನೀವು ಟೈಟಾಗಿ ಅದನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಫಸ್ಟ್ ಚಿಕ್ಕ ಕಡ್ಡಿಯನ್ನು ಕಟ್ಕೊಂಡಾದ ನಂತರ ಹಿಂದೆಗಡೆಗೆ ಒಂದು ದೊಡ್ಡದಾದ ಕಡ್ಡಿಯನ್ನು ಕಟ್ಕೊಳ್ತಾ ಇದ್ದೀನಿ. ನಮಗೆ ಹಿಂದೆ ಬರ್ತಾ ಇದೆಯಲ್ವಾ ಆ ದೊಡ್ಡ ಕಡ್ಡಿ, ಆ ಕಡ್ಡಿಗೇ ನಾವು ಕೈಗಳನ್ನು ಫಿಕ್ಸ್ ಮಾಡೋದು. ನೋಡಿ, ಇಲ್ಲಿ ಈ ನಿಮ್ಮ ಮನೇಲಿರ್ತಕ್ಕಂಥ ಬ್ಲೌಸ್ ಪೀಸ್ಗಳನ್ನು ಕ್ಲೀನಾಗಿ ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ನ ಸಹಾಯದಿಂದ ಆ ಮುಂದೆ ಇರ್ತೀಯಲ್ವಾ ಆ ಸಣ್ಣ ಕಡ್ಡಿಗಳಿಗೆ ಅದನ್ನು ಪಿನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ನೀವು ಆ ಬ್ಲೌಸ್ ಪೀಸ್ ಯಾವುದೇ ಕಾರಣಕ್ಕೂ ಅಲ್ಲಾಡದೇ ಇರೋ ರೀತಿಯಲ್ಲಿ ನೋಡಿ ಈ ರೀತಿ ಒಂದು ಸೇಫ್ಟಿ ಪಿನ್ನ ಸಹಾಯದಿಂದ ನೀವೇನು ಮಾಡಬೇಕಾದ್ರೆ ಅದನ್ನು ಅಲ್ಲಿ ಪಿನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಈ ರೀತಿ ಆದಮೇಲೆ ಸೆಂಟರಿಗೂ ಸಹಿತ ನೀವು ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಆ ಬ್ಲೌಸ್ ಪೀಸ್ಗಳು ಶೇಕ್ ಆಗದೆ ಇರೋ ರೀತಿ ನೀಟಾಗಿ ಸೆಕ್ಯೂರ್ ಆಗಿರಬೇಕು. ಆ ರೀತಿ ನೀವು ಸೆಂಟ್ರಲ್ಲೂ ಸಹಿತ ಒಂದು ಸೇಫ್ಟಿ ಪಿನ್ನ ಸಹಾಯದಿಂದ ಅದನ್ನು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಆವಾಗ ಯಾವುದೇ ರೀತಿಯ ಅಳ್ಳಾಡಲ್ಲ, ನಿಮಗೆ ನೀಟಾಗಿ ಫರ್ಮ್ ಆಗಿ ಕೂತ್ಕೊಳ್ಳುತ್ತೆ. ಚೆಸ್ಟ್ ಪಾರ್ಟು ನೀಟಾಗಿ ಕ್ಲಿಯರ್ ಆಗಿ ಬರುತ್ತೆ. ನೀವು ಜುವೆಲ್ಸ್ ಹಾಕಿದಾಗೆಲ್ಲ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಆ ಮುಂದೆ ಇರ್ತಕ್ಕಂಥ ಬ್ಲೌಸ್ ಪೀಸ್ಗಳಿಗೆ ನಾನು ಇನ್ನೊಂದು ಬ್ಲೌಸ್ ಪೀಸನ್ನು ತೊಗೊಂಡು ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ. ಹಿಂದೆ ಇತ್ತಲ್ವ ದೊಡ್ಡ ಕಡ್ಡಿ, ಆ ದೊಡ್ಡ ಕಡ್ಡಿಗೆ ನಾನು ಕೈಗಳನ್ನು ಕಟ್ಕೊಂಡಿದ್ದೀನಿ. ನೀವು ಕೈಗಳನ್ನು ಕಟ್ಕೊಳ್ಬೋದು, ಅಥವಾ ನಿಮಗೆ ಅದು ಫರ್ಮ್ ಆಗಿಲ್ಲ ಅಂತ ಅಂದಾಗ ನೀವು ಬೇಕಾದರೆ ಅದನ್ನು ಸೂಜಿ ದಾರದ ಸಹಾಯದಿಂದ ಟೈಟಾಗಿ ಹೊಲ್ಕೊಳ್ಳಬಹುದು. ನಾನೇನಿಲ್ಲ, ಸುಮ್ಮನೆ ಟೈಟಾಗಿ ಕಟ್ಕೊಂಡಿದ್ದೀನಿ ಅಷ್ಟೇ. ಇದು ಚತುರ್ಭುಜ ಹ್ಯಾಂಡ್ಸ್ ಆಗಿರೋದ್ರಿಂದ ಕೈಯನ್ನು ಸ್ವಲ್ಪ ನೀಟಾಗಿ ಹುಷಾರಾಗಿ ಪಿನ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಅಲ್ಲಿ ವೆಲ್ಕ್ರೋ ಇರುತ್ತೆ. ನೋಡಿ, ಇಲ್ಲಿ ನಾನು ಹಿಂದೆಗಡೆ ಕೈಗಳಿಗೆ ಆ ಬ್ಲೌಸ್ ಪೀಸನ್ನು ನೀಟಾಗಿ ಕೈಯ ಶೇಪ್ ಕಾಣಬೇಕು ಆ ರೀತಿ ನಾನು ಅದನ್ನು ಬ್ಲೌಸ್ ಪೀಸನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆ ಬಿಂದಿಗೆ ಮತ್ತು ಕೈಯಿನ ಸೆಂಟ್ರಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಟೈಟಾಗಿ ಕೈಯಿನ ಶೇಪು ಕಾಣುವ ರೀತಿ ನಾನು ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೈಯಿನ ಶೇಪ್ ಈಗ ನೀಟಾಗಿ ಕಾಣ್ತಾ ಇದೆ. ನಿಮ್ಮ ಸೀರೆ ಯಾವ ಕಲರ್ ಇರುತ್ತೆ ಅದರ ಕಾಂಟ್ರಾಸ್ಟ್ ಬಾರ್ಡ್ರ್ ಕಲರೇ ಬ್ಲೌಸ್ ಪೀಸನ್ನು ನೀವು ಎಕ್ಸ್ಟ್ರಾ ಆದರೂ ತೊಗೊಳ್ಬೋದು, ಅಥವಾ ಸೀರೆಯಲ್ಲೇ ಬಂದಿರತಕ್ಕಂಥ ಬ್ಲೌಸ್ ಪೀಸನ್ನಾದರೂ ನೀವು ತೊಗೊಳ್ಬಹುದು. ನೋಡಿ, ಇಲ್ಲಿ ಅಪ್ಪರ್ ಬಾಡಿ ಈ ಕಡೆಯೂ ಸಹಿತ ನಾನು ಕೈಯನ್ನು ನೀಟಾಗಿ ಪಿನ್ನ ಸಹಾಯದಿಂದ ಫಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಅಪ್ಪರ್ ಬಾಡಿ ಹೀಗೆ ಕಾಣುತ್ತೆ. ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.